ನಿನಗೆ ನಾನು 10,000 ರೂಪಾಯಿ ಕೊಡ್ತೀನಿ ತಿಂಗಳಿಗೆ. ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕೊಟ್ಟಂತಹ ಆಫರ್ ಇದು. ಜೂನ್ 6ರಂದು ಚಾಟ್ ಮಾಡಿದ್ದ ರೇಣುಕಾ ಸ್ವಾಮಿ, ನಿನಗೆ 10,000 ರೂಪಾಯಿ ಕೊಡ್ತೀನಿ ನಾನು ತಿಂಗಳಿಗೆ, ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರು ಅಂತ ಹೇಳಿ ರೇಣುಕಾ ಸ್ವಾಮಿ ಆಕೆಗೆ ಹೇಳ್ತಾನೆ. ಓಕೆ, ಬಟ್ ನಾನು ಕರೆದಾಗ ನೀನು ಬರ್ತೀಯಾ? ಪವಿತ್ರ ಗೌಡ ಕೇಳೋದು. ಪವಿತ್ರ ಗೌಡ ಕೇಳಿದ ರೀತಿಯಲ್ಲಿ ಇಲ್ಲಿ ಪವನ್ ಕೇಳ್ತಾನೆ. ಇಲ್ಲಿಂದ ಶುರುವಾಗುತ್ತೆ ಪವನ್ ಮತ್ತು ರೇಣುಕಾ ಸ್ವಾಮಿ ನಡುವಿನ ಚಾಟಿಂಗ್. ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಚಾಟ್ ಮಾಡ್ತಾನೆ. ನಿನ್ಗೋಸ್ಕರ ಬರ್ತೀನಿ ಕಣೆ ಅಂತ ರೇಣುಕಾ ಸ್ವಾಮಿ ರಿಪ್ಲೈ ಕೊಡ್ತಾನೆ. ಬಳಿಕ ನಡೆದಿದ್ದೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಪ್ಲಾನ್. ಇದು ವಾಟ್ಸಾಪ್ ನಲ್ಲಿ ನಡೆದಿರುವಂತಹ ಚಾಟ್. ನಂಬರ್ ಎಕ್ಸ್ಚೇಂಜ್ ಆದ್ಮೇಲೆ ಪವನ್ ನಂಬರ್ ಅನ್ನ ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ಕೊಡ್ತಾಳೆ. ಆ ನಂಬರ್ಗೆ ರೇಣುಕಾ ಸ್ವಾಮಿ ಇದು ಪವಿತ್ರ ಗೌಡ ಅಂತಾನೆ ಟೆಕ್ಸ್ಟ್ ಅನ್ನ ಮಾಡ್ತಾನೆ. ಗಮನಿಸ್ತಾ ಇದ್ರಿ ಆ ಮೆಸೇಜಸ್ನ. ನಾನು ಕರೆದ ಕಡೆ ನೀನು ಬರ್ತೀಯಾ ಅಂತ ಕೇಳಿದಾಗ ಮದರ್ ಪ್ರಾಮಿಸ್, ನಾನು ಡ್ಯೂಟಿಯಲ್ಲಿ ಇದ್ದೀನಿ ಕಣೆ, ಆಯ್ತಾ ಅಂತ ಹೇಳಿ ಆತ ರಿಪ್ಲೈ ಕೊಡ್ತಾನೆ. ನಿಜ ಅನ್ನಿಸ್ತಿಲ್ಲ ಕಣೋ, ಒಂದು ಫೋಟೋ ಸೆಂಡ್ ಮಾಡು ಅಂತಾನು ಕೂಡ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡಿ ಕೇಳೋದು. ಏನೇನು ಬೇಕೋ ಆ ರೀತಿ ಕೆಟ್ಟದಾಗಿ ನಾನು ಮೀಟ್ ಮಾಡಬೇಕಾ ಅಥವಾ ಬೇರೆ ರೀತಿಯ ಅರ್ಥದಲ್ಲೂ ಕೂಡ ಆತ ಪವಿತ್ರ ಗೌಡನೇ ತನಗೆ ಟೆಕ್ಸ್ಟ್ ಮಾಡ್ತಿದ್ದಾಳೆ ಅಂತ ಹೇಳಿ ಪವನ್ ಬಳಿ ಕೇಳ್ತಾನೆ. ಅದೆಲ್ಲದಕ್ಕೂ ಕೂಡ ಓಕೆ ಓಕೆ ಅನ್ನೋ ರಿಪ್ಲೈ ಈ ಕಡೆ ಪವನ್ ಕಡೆಯಿಂದ ಹೋಗುತ್ತೆ. ಓಕೆ ಬಾಯ್, ನಿನ್ನ ಫೋಟೋ ನೋಡಿಕೊಂಡು ಅಂದರೆ ಆತ ಏನು ಅಶ್ಲೀಲವಾಗಿ ಮೆಸೇಜಸ್ಸನ್ನು ಮಾಡ್ತಾನೋ ಅದನ್ನು ಕಂಟಿನ್ಯೂ ಮಾಡ್ತಾನೆ. ನನ್ನ ಜೊತೆಗೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡ್ತೀಯಾ ಹೇಳು ಪ್ಲೀಸ್ ಅಂತ ಹೇಳಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾನೆ. ಓಕೆ, ಬಟ್ ನೀನು ನಾನು ಕರೆದಾಗ ಬರ್ತೀಯಾ ಅಂತ ಹೇಳಿ ಈ ಕಡೆಯಿಂದ ರಿಪ್ಲೈ ಹೋಗುತ್ತೆ. ನಾನಿರೋದು ದುರ್ಗಾ ಕಣೆ, ಅಂದರೆ ಚಿತ್ರದುರ್ಗದಲ್ಲಿ, ಆಯ್ತಾ, ಯಾವಾಗ ಬರ್ತೀಯಾ ಬೆಂಗಳೂರಿಗೆ ಅಂತ ಹೇಳಿ ಪವನ್ ಕೇಳ್ತಾನೆ. ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ ಅಂತ ಆ ಕಡೆಯಿಂದನೂ ಕೂಡ ರಿಪ್ಲೈ ಬರುತ್ತೆ. 10,000 ರೂಪಾಯಿಗೆ ಪವಿತ್ರಾಗೆ ಆಫರ್ ಮಾಡ್ತಾನೆ. ಗೊತ್ತಿಲ್ಲ ಅವನಿಗೆ ಪವನ್ ಮೆಸೇಜ್ ಮಾಡ್ತಿರೋದು ಅಂತ. ನೀನು ನನ್ನ ಜೊತೆ ದಿನಾ ಮಾತಾಡ್ತಾ ಇದ್ರೆ ನಾನು 10,000 ರೂಪಾಯಿ ನಿಂಗೆ ಕೊಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ, ನಾವಿಬ್ಬರು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲೇ ಇರೋಣ. ಈ ರೀತಿಯಾಗಿ ಚಾಟ್ ಮುಂದುವರಿಯುತ್ತೆ. ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ ನೀನು ನನ್ನ ಜೊತೆ ಡೈಲಿ ಮಾತಾಡ್ತೀಯ ಕಣೆ, ಇವತ್ತು ಫುಲ್ ಫ್ರೀ ಕಣೆ ಅಂತ ಹೇಳಿ ರೇಣುಕಾ ಸ್ವಾಮಿ ಪವಿತ್ರಾಗಿ ಮೆಸೇಜಸ್ಸನ್ನು ಮಾಡ್ತಾನೆ. ಕೋರ್ಟ್ ಇದೆ ಆಯ್ತಾ, ಅಟೆಂಡ್ ಮಾಡಬೇಕು. ಇದು ರೇಣುಕಾ ಸ್ವಾಮಿ ಕಳಿಸಿದ್ದಂತಹ ಮೆಸೇಜ್. ನನ್ನ ಕೋರ್ಟ್ ಇದೆ, ಸ್ವಲ್ಪ ಅಟೆಂಡ್ ಮಾಡಬೇಕು. ಎಂಥಕ್ಕೆ ಅಂತ ಈ ಕಡೆಯಿಂದ ರಿಪ್ಲೈ ಹೋಗುತ್ತೆ. ಭಜರಂಗ ದಳದ್ದು ಕೋರ್ಟ್ ಇದೆ, ಅದೇನೋ ಇಶ್ಯೂ ಇರಬೇಕು, ಕೇಸ್ ಇರಬೇಕು, ಅದ್ರ ಬಗ್ಗೆ ಇದಿದೆ, ಕೋರ್ಟ್ ಇದೆ, ಹಾಗಾಗಿ ಇವತ್ತು ಫ್ರೀ ಇಲ್ಲ ಅನ್ನೋ ರೀತಿಯಲ್ಲಿ ಆತ ಮೆಸೇಜ್ ಮಾಡಿರೋದು. ಹೌದಾ, ಯಾವಾಗ ಹೋಗಬೇಕು ಅಂತ ಹೇಳಿ ಇಲ್ಲಿ ಪವನ್ ಕೇಳ್ತಾನೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟಿಗೆ ಹೋಗಬೇಕು, ನಿನ್ನೆಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಹೇಳು ಅಂತ ಹೇಳಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕೇಳ್ತಾನೆ. ಅಂದರೆ ಪವಿತ್ರ ಗೌಡ ಹೆಸರಲ್ಲಿ ಪವನ್ ಮಾಡ್ತಿರುವಂತಹ ಮೆಸೇಜಸ್ ಇದು. ಬೆಳಗ್ಗೆ 11 ಗಂಟೆಗೆನಾ, ಎಷ್ಟೊತ್ತಿಗೆ ಕೋರ್ಟ್ ಮುಗಿಯುತ್ತೆ ಅಂತ ಹೇಳಿ ಪವನ್ ಕೇಳ್ತಾನೆ. ಮಧ್ಯಾಹ್ನ 12:30ಕ್ಕೆ ಮುಗಿಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ನಾನು ಕಾಲ್ ಮಾಡ್ತೀನಿ ಅಂತ ಪವನ್ ಕೂಡ ರೇಣುಕಾ ಸ್ವಾಮಿಗೆ ಹೇಳ್ತಾನೆ. ಹಾಗೆಯೇ ನಿನ್ನ ಶಾಪ್ ಔಟ್ಸೈಡ್ ಫೋಟೋ ಇದೆಯಲ್ಲ ಅದು ಸೆಂಡ್ ಮಾಡು, ಅವನು ಏನೋ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅದರ ಹೊರಗಡೆ ಇರುವಂತಹ ಫೋಟೋವನ್ನು ಸೆಂಡ್ ಮಾಡು ಅಂತ ಕೇಳ್ತಾರೆ. ಅದಕ್ಕೆ ಡೌಟ್ ಇರುತ್ತೆ, ನಿಜಾನ ಇಲ್ವಾ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಫೋಟೋ ಕೇಳೋದು. ನಾನು ಈಗ ಡ್ಯೂಟಿಯಲ್ಲಿ ಇದ್ದೀನಿ ಕಣೆ, ಆಯ್ತಾ, ನಿಜ ಅನ್ನಿಸ್ತಾ ಇಲ್ಲ ಕಣೋ, ಫೋಟೋ ಸೆಂಡ್ ಆಗುತ್ತೆ. ಫೋಟೋ ಸೆಂಡ್ ಆದಮೇಲೆ ಹೌದು ಸತ್ಯ, ನಾನು ನಿನ್ನ ನಂಬ್ತೀನಿ, ನಿಜ ಇದು ಅಂತ ಹೇಳ್ತಾರೆ.